Student, welcome to presentation. Today we are going to discuss introduction of diagrammatic and graphic presentation of the data. So we are in the last previous classes we have studied about that is classification of the data and then presentation of the data. So classification is a first stage that studies about how we are going to collect the information, how we are going to group the data. So classification is nothing but grouping of the data on certain characteristic. It may be chronological order, quantitative order, like that we are grouped the data. That is considered as classification. That is the first stage in the processing of the data. Second stage in the processing of the data is presentation of the data, because the presentation of the data is very important for analysis and interpretation of the data. So ಅಂದರೆ ಸ್ಟೂಡೆಂಟ್ಸ್ ನಾವು ಇಲ್ಲಿವರೆಗೂ ಸರ್ವೆ ಏನು ಕಂಡಕ್ಟ್ ಮಾಡಿ ಡೇಟಾ ಕಲೆಕ್ಟ್ ಮಾಡಿದ್ದೀವಿ, ಆ ಡೇಟಾನ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಪ್ರೀವಿಯಸ್ ಚಾಪ್ಟ್ರಲ್ಲಿ ಸ್ಟಡಿ ಮಾಡಿದ್ದೀವಿ. ಕ್ಲಾಸಿಫಿಕೇಶನ್ ಅಂದ್ರೆ ಏನು? ಗ್ರೂಪಿಂಗ್ ಮಾಡೋದು, ಅಂದರೆ ವರ್ಗೀಕರಣ ಮಾಡೋದು. ಕೆಲವನ್ನ ಇದು ದಟ್ ಈಸ್ ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಇರ್ಬೋದು, ಜಾಗ್ರಫಿಕಲ್, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಪ್ರಕಾರ ಒಂದು ತಗೊಂಡಿರುವಂಥ ಡೇಟಾ ವರ್ಗೀಕರಣ ಮಾಡೋದು. ದೆನ್ after that we are going to present the data, that is what are the information classified that should be summarized by preparing. It may be in the form of text, or it may be in the form of tabulation, or it may be in the form of ಗ್ರಾಫ್ ಆರ್ ಡಯಾಗ್ರಾಮ್. ಸೊ ಏನು ಕಲೆಕ್ಟ್ ಮಾಡಿದ್ದೀವಿ ಕ್ಲಾಸಿಫಿಕೇಶನ್ ಆದಮೇಲೆ ಅದನ್ನು ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಪರ್ಪಸ್ಗೋಸ್ಕರ. ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ ಮಾಡೋದು, ಇಂಟರ್ಪ್ರಿಟೇಷನ್ ಅಂದರೆ ಫೈನಲ್ ರಿಸಲ್ಟ್. ನಾವೇನು ಸರ್ವೆ ಕಂಡಕ್ಟ್ ಮಾಡಿದ್ದೀವಿ ಆ ಸರ್ವೆ ರಿಸಲ್ಟು ನಮಗೇನು ಇನ್ಫಾರ್ಮೇಷನನ್ನು ಕೊಡ್ತಾ ಇದೆ. ಸೊ ಅದನ್ನು ಸ್ಟಡಿ ಮಾಡಬೇಕು ಅಂತಂದರೆ ಅದು ಮತ್ತೆ ಏನು ರೀಡಿಫೈನ್ ಆಗಿ ಅರೇಂಜ್ ಆಗಬೇಕು ಡೇಟಾ. ಈ ಅರೇಂಜ್ಮೆಂಟ್ ಏನು ಮಾಡ್ತೀವಿ ಅದನ್ನು ನಾವು ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಆ ಪ್ರೆಸೆಂಟೇಷನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀವಿ? ಡೇಟಾ ಕ್ಯಾನ್ ಬಿ presented in one of the three ways that I have already explained in the previous classes. How we are going to put the data as text, or in the form of table, or that now we are how it is to be presented in the graphical form. ಈ ಎರಡನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಹೇಗೆ ಟೆಕ್ಸ್ಟಲ್ಲಿ ಇಡ್ಬೋದು ಡೇಟಾನ ಅಂತ. ಟೆಕ್ಸ್ಟ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವರ್ಡ್ ಫಾರಮಲ್ಲಿ, ಅಂದರೆ ಶಬ್ದಗಳ ಮೂಲಕ ಅದನ್ನು ಎಕ್ಸ್ಪ್ಲನೇಷನ್ ಮಾಡೋದು. ಒಂದು ಇನ್ಸಿಡೆನ್ಸ್ ಆಗಿರ್ಬೋದು ಅಥವಾ ಒಂದು ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನ್ ಬಗ್ಗೆ ಏನು ಕಲೆಕ್ಟ್ ಮಾಡಿದ್ದೀವಿ ಅದನ್ನು ಕೊಡೋದೇನಿದೆ, ದಟ್ ಈಸ್ ಟೆಕ್ಸ್ಟ್. ಇನ್ ಟ್ಯಾಬ್ಯುಲರ್ ಫಾರಮ್ ಅಂದರೆ ಟೇಬಲ್ ಮೂಲಕ ನಾವು ತಗೊಂಡಿರುವಂಥ ಇನ್ಫಾರ್ಮೇಷನನ್ನು ಪ್ರೆಸೆಂಟ್ ಮಾಡೋದೇನಿದೆ, ದಟ್ ಈಸ್ ಕಾಲ್ಡ್ ಟ್ಯಾಬ್ಯುಲರ್ ಫಾರಮ್ ಅಂತ ಹೇಳಿದೆ. ಅದನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಲರ್ನ್ ಮಾಡಿದ್ದೀವಿ. Now we are in the third method, that is a tool, what we call as statistical tool for the presentation of the data. A more tool alli last tool, that is graphical form or diagrammatic form annu study ಮಾಡ್ತಾ ಇದ್ದೀವಿ ನಾವು. Okay, these text, graphs of data or information presentation are very powerful communication tools. These are the tools that we are using for the presentation of the data. This is one of the tool that can be used for the presentation of the data. A graphical kuda ಒಂದು ಟೂಲ್ ಅಂತಾಗಿ that is present ಮಾಡಲಿಕ್ಕೆ, ಡೇಟಾ ಏನು ಕಲೆಕ್ಟ್ ಮಾಡಿದ್ದೀವಿ ಅದನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಅದನ್ನೂ ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಬೇಕು ಅಂದರೆ ಗ್ರಾಫಲ್ಲಿ ಕೂಡ ನಾವು ಅನಲೈಸ್ ಮಾಡ್ಬೋದು. Graphs allow the readers to understand the overall trend in the data. So what is the advantage of the graphs or diagram is that they can give a overall trend of the data. One overall trend anna ಒಂದೇ ಶೀಟಲ್ಲಿ ಇಮ್ಮಿಡಿಯೇಟ್ ಆಗಿ ಪ್ರೆಸೆಂಟ್ ಮಾಡುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ 10 ವರ್ಷದ ಪಾಪ್ಯುಲೇಷನ್ ಅನ್ನ ನೀವು ಪ್ರೆಸೆಂಟ್ ಮಾಡ್ತೀರಾ ಅಂದರೆ 10 ವರ್ಷದ ಒಂದೇ ಲೈನು ಅಥವಾ ಒಂದು ಟ್ರೆಂಡ್ ನಮ್ಗೆ ಇಮ್ಮಿಡಿಯೇಟ್ ಆಗಿ ಸಿಗುತ್ತೆ. ಇಟ್ ಮೇ ಬಿ ರೈಸಿಂಗ್ ಇರ್ಬೋದು ಅಥವಾ ಫಾಲಿಂಗ್ ಇರ್ಬೋದು, ಇಟ್ ಮೇ ಬಿ ಜಿಗ್ಸಾಕ್ ಇರ್ಬೋದು, ಅಂದರೆ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು, ಆರ್ ಕಾನ್ಸ್ಟೆಂಟ್ ಆಗಿ ರನ್ ಆಗ್ತಾ ಇದೆಯಾ, ಈ ಥರದ ಡೇಟಾ ಇನ್ಫಾರ್ಮೇಷನ್ ಅನ್ನ ಇಮ್ಮಿಡಿಯೇಟ್ ಆಗಿ ಕೊಡುತ್ತೆ. ದಟ್ ಈಸ್ ಅ ಮೇಜರ್ ಅಡ್ವಾಂಟೇಜ್ ಆಫ್ ಗ್ರಾಫ್ಸ್ ಆರ್ ಡಯಾಗ್ರಾಮ್ಸ್. They led to understand the comparison result between the two groups also. ಅದು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಈಸಿ ಕೂಡ ಅಂತಲೂ ಹೇಳ್ತೀವಿ. ಸೊ ಟೇಬಲ್ಸ್, ಗ್ರಾಫ್ಸ್, pie chart, graph, that is bar graph, histograms, polygons, etc. are used to represent the statistical data pictorially. ಅಂದರೆ ಚಿತ್ರದ ಮೂಲಕ ನಾವೇನು ಡಯಾಗ್ರಾಮ್ಸ್ ಮೂಲಕ ಚಿತ್ರಗಳ ಮೂಲಕ
ನಮ್ಮ ಡೇಟಾನ ಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಡಯಾಗ್ರಾಮೆಟಿಕ್ ಆರ್ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಡೇಟಾ. ಸೊ ಗ್ರಾಫಿಕ್ ಅಥವಾ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಂದ್ರೆ ಏನಿಲ್ಲ, ಕೆಲವು ಟೇಬಲ್ಸು, ಗ್ರಾಫ್ಸು, ಪೈ ಚಾರ್ಟು ಅಥವಾ ಬಾರ್ ಗ್ರಾಫು, ಹಿಸ್ಟೋಗ್ರಾಮ್ಸ್ ಈ ಥರದ ಚಿತ್ರದ ಮೂಲಕ ನಮ್ಮ ಡೇಟಾನ ಪ್ರೆಸೆಂಟ್ ಮಾಡೋದೇನಿದೆ, ದಟ್ ಈಸ್ ಕಾಲ್ಡ್ ಆಸ್ ಡಯಾಗ್ರಾಮೆಟಿಕ್ ಆರ್ ಪ್ರಾಬ್ಲಮ್ and graphical representation of the data. That means pictorial representation of the data is called as diagrammatic or graphical representation. Pictorial ಚಿತ್ರದ ಮೂಲಕ ರೆಪ್ರೆಸೆಂಟ್ ಮಾಡುವಂಥದ್ದೇನಿದೆ, ದಟ್ ಈಸ್ ಕಾಲ್ಡ್ ಆಸ್ graphic representation. So a graph or diagram is very effective visual tool. So graph in the sense ಇಲ್ಲಿ ಎರಡನ್ನು ಹೇಳ್ತಾ ಇದ್ದೀವಿ. ಗ್ರಾಫ್ ಅಂದ್ಬಿಟ್ಟು ಬರೀ ಗ್ರಾಫ್ ಹೇಳ್ತಾ ಇಲ್ಲ. ಗ್ರಾಫ್ ಮೀನ್ಸ್ your diagram is also included here. Graph is very effective visual tool as it displays the data at a glance. Visual tool ಅಂತ ಹೇಳ್ತೀವಿ, ದಟ್ ಈಸ್ ಕಣ್ಣಿಗೆ ತಂಪು ಕೊಡುವಂಥದ್ದು ಅಥವಾ ಕಣ್ಣಿಗೆ ಅಟ್ರಾಕ್ಟಿವ್ ಆಗಿರುವಂಥದ್ದು ಅಂತ ಹೇಳ್ತಾ ಇರೋದು ವಿಜುವಲ್ ಟೂಲ್. ಆಸ್ ಇಟ್ ಡಿಸ್ಪ್ಲೇಸ್ ದ ಡೇಟಾ ಅಟ್ ಎ ಗ್ಲಾನ್ಸ್, ಕಂಪ್ಲೀಟ್ ಡೇಟಾನ ಒಂದೇ ಸತಿ ತಗೊಳುತ್ತೆ, ಫೆಸಿಲಿಟೇಟ್ ದಿ ಕಂಪ್ಯಾರಿಸನ್ ಆ್ಯಂಡ್ ಕೆನ್ ರಿವೀಲ್ ದಿ ಟ್ರೆಂಡ್ಸ್, ರಿಲೇಶನ್ಶಿಪ್ ವಿತಿನ್ ದಿ ಡೇಟಾ ಸಚ್ ಆಸ್ ಚೇಂಜಸ್ ಓವರ್ ದಿ ಟೈಮ್, frequency distribution, correlation, relative share of the whole. ಸೊ ಈ ಚೇಂಜಸ್ ಏನಾಗ್ತಾ ಇದೆ ಒನ್ ಪೀರಿಯಡ್ಗೂ ಅನದರ್ ಪೀರಿಯಡ್ಗೂ ಅಥವಾ ಒನ್ ವೇರಿಯಬಲ್ಗೂ ಅನದರ್ ವೇರಿಯಬಲ್ಗೂ, ಇವುಗಳನ್ನೆಲ್ಲದನ್ನು ಕೂಡ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಏನು ಚೇಂಜ್ ಆಗಿದೆ, ಕಾರ್ರಿಲೇಷನ್ ರಿಲೇಷನ್ಶಿಪ್ಪಲ್ಲಿ ಏನು ಚೇಂಜ್ ಆಗಿದೆ, ಇವೆಲ್ಲದನ್ನು ಕೂಡ ಮೆಷರ್ ಮಾಡುತ್ತೆ ಗ್ರಾಫ್ಸ್ ಅಥವಾ ಡಯಾಗ್ರಾಮ್ಸು. ಸೊ ದಟ್ ಈಸ್ ಅ ಮೇಜರ್ ಅಡ್ವಾಂಟೇಜ್ ಓವರ್ ದಿ ಟೆಕ್ಸ್ಟ್ ಆರ್ ಟ್ಯಾಬ್ಯುಲೇಷನ್. ಅವೆರಡಕ್ಕೂ ಕಂಪೇರ್ ಮಾಡಿದೆ ಇದಕ್ಕಿರುವಂಥ ಅಡ್ವಾಂಟೇಜ್ ಇದನ್ನು ಹೇಳ್ತಾ ಇದೆ. ಇಫ್ ಮೋರ್ ಡೇಟಾ ಆರ್ ಟು ಬಿ ಪ್ರೆಸೆಂಟೆಡ್ ಆರ್ ಅದರ್ ಇನ್ಫಾರ್ಮೇಷನ್ such as that regarding data trend has to be conveyed, a graph would be more appropriate. ಅಂದರೆ ನಿಮಗೆ ತುಂಬ ಜಾಸ್ತಿ ಡೇಟಾ ಇದೆ ಅಂಥ ಕೇಸಸಲ್ಲಿ ಗ್ರಾಫನ್ನು ಅಥವಾ ಡಯಾಗ್ರಾಮ್ಸನ್ನು ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಟ್ರೆಂಡ್ ಅಂದ ಸೆನ್ಸ್ ಆಲ್ರೆಡಿ ಹೇಳಿದೆ, ವಾಟ್ ವಿಲ್ ಬಿ ದಿ ಕರೆಂಟ್ ಪೊಸಿಷನ್, ಏನು ತೋರಿಸ್ತಾ ಇದೆ ಕರೆಂಟ್ ಪೊಸಿಷನ್, ಅದನ್ನು ಟ್ರೆಂಡ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದಿ ಮೂಮೆಂಟ್ ಆಫ್ ದಿ ಪರ್ಟಿಕ್ಯುಲರ್ ಡೇಟಾ, ಯಾವ ರೀತಿನಲ್ಲಿ ಅದು ನಡ್ಕೋತಾ ಬಂದಿದೆ, ನಡ್ಕೋತಾ ಇನ್ ದ ಸೆನ್ಸ್ ಯಾವ ರೀತಿ ಅದು ಅಪ್ಸ್ ಆ್ಯಂಡ್ ಡೌನ್ಸನ್ನು ತೋರಿಸ್ತಾ ಹೋಗ್ತಾ ಇದೆ, ಅದನ್ನು ಟ್ರೆಂಡ್ ಅಂತ ಮೆಷರ್ ಮಾಡ್ತೀವಿ. ಆ ಟ್ರೆಂಡನ್ನು ಕೂಡ ತೋರಿಸ್ತಾ ಹೋಗುತ್ತೆ. ಸೊ ಅಂದರೆ ಟೇಕ್ ಫಾರ್ ಎಕ್ಸಾಂಪಲ್ 1947 ಒಂದು ಬೆಲೆ ಇಷ್ಟಿತ್ತು, ಯಾವುದೋ ಒಂದು ವಸ್ತುವಿನ ಬೆಲೆ ಇಷ್ಟಿತ್ತು, ಈಗ ವಸ್ತುವಿನ ಬೆಲೆ ಇಷ್ಟಿದೆ. ಸೊ ಆ ಟ್ರೆಂಡ್ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಏನಿದೆ, ಅಥವಾ ರಿಯಲ್ ಎಸ್ಟೇಟ್ ಬೆಲೆನೇ ತಗೊಳ್ಳಿ, ಅವಾಗ ಎಷ್ಟಿತ್ತು ಈಗ ಎಷ್ಟಿತ್ತು, ಅದರ ಟ್ರೆಂಡನ್ನು ನೀವು ಮೆಷರ್ ಮಾಡ್ತಾ ಹೋದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಕರ್ವಲ್ಲಿ ತೋರಿಸ್ತಾ ಹೋಗ್ತೀವಿ. ಅದರಿಂದ ಏನಾಗುತ್ತೆ, ದಟ್ ಈಸ್ ಅ ಟ್ರೆಂಡ್ ಮೆಷರ್ ಮಾಡಬೇಕು ಅಂದರೆ ಗ್ರಾಫ್ ಇಸ್ ದ ಬೆಸ್ಟ್ ಟೂಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಟೈಪ್ ಆಫ್ ಟೂಲ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ನಾವು. ಆ ಥರದ ಟೂಲ್ಸ್ ಬಗ್ಗೆನೇ ನಾವು ಈಗ ಸ್ಟಡಿ ಮಾಡ್ತಾ ಇದ್ದೀವಿ. So a specific diagram format that best information must be chosen so that the reader and the reviewers can easily understand the information. But now diagrams ಮತ್ತೆ ಗ್ರಾಫ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಅದರಿಂದ ಈ ತುಂಬಾ ವೆರೈಟೀಸ್ ಇರೋದ್ರಿಂದ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ಗೆ ಸೂಟಬಲ್ ಆಗುತ್ತೆ ಅದನ್ನ ತಗೊಳ್ಬೇಕು. ಎಲ್ಲ ವೆರೈಟಿನೂ ಎಲ್ಲ ಟೈಮಲ್ಲೂ ಪ್ರೆಸೆಂಟ್ ಆಗಲ್ಲ, ಸೊ ಸೂಟಬಲ್ ಆಗಲ್ಲ. ಅದರಿಂದ ದೇರ್ ಆರ್ ಸ್ಪೆಸಿಫಿಕ್ ಡಯಾಗ್ರಾಮ್ ಫಾರ್ಮೆಟ್ ಆರ್ ಡಿಫ್ರೆಂಟ್, ದೇರ್ ಆರ್ ಡಿಫ್ರೆಂಟ್ ಫಾರ್ಮೆಟ್ಸ್ ಆರ್ ದೇರ್. ಸೊ ವಿಚ್ ಈಸ್ ಬೆಸ್ಟ್ ಸೂಟರ್ ಫಾರ್ ಅ ಪರ್ಟಿಕ್ಯುಲರ್ ಕಂಡೀಷನ್ ಆರ್ ಪರ್ಟಿಕ್ಯುಲರ್ ಸಿಚುಯೇಷನ್ ದಟ್ ಶುಡ್ ಬಿ ಸೆಲೆಕ್ಟೆಡ್. ಯಾವುದು ಸೂಟಬಲ್ ಆಗುತ್ತೆ ಅದನ್ನು ತಗೊಳ್ಬೇಕು. Diagrams are visual aids for presenting the data in picture, geometric prefigures, curves. They present a huge mass of quantitative data in condensed form attractively. That is the most preferable word. So mass of data na condense ಮಾಡುತ್ತೆ, ಟೇಬಲ್ ಕೂಡ ಕಂಡೆನ್ಸ್ ಮಾಡುತ್ತೆ, ಬಟ್ ಟೇಬಲ್ಗಿನ್ನ ಅಟ್ರಾಕ್ಟಿವ್ ಆಗಿ ನಾವು ಗ್ರಾಫಲ್ಲಿ ತೋರಿಸ್ಬೋದು. ದಟ್ ಈಸ್ ಎ ಸ್ಪೆಷಲ್ ಫೀಚರ್ ಆಫ್ ದಿ ಗ್ರಾಫ್. ದಿಸ್ ಇಸ್ ಮೋರ್ ಅಟ್ರಾಕ್ಟಿವ್ ಬಿಕಾಸ್ ವಿ ಕ್ಯಾನ್ ಯೂಸ್ ದಿ ಕಲರ್, ವಿ ಕ್ಯಾನ್ ಯೂಸ್ ದ ಡಿಫ್ರೆಂಟ್ sizes, we can use the different lines like that. So graph can be more attractive than the table also. So that is a major advantage. Next come to what is the difference between table and graph. Table and graph igu irunta difference eno. Both are that is tools, statistical tools used for the presentation of the data. So eradu kuda statistical tools presentation of the data ಉಪಯೋಗಿಸ್ಕೋತೀವಿ. ಆದರೂ ಕೂಡ ಕೆಲವು ಡಿಫ್ರೆನ್ಸಸ್ ಎರಡರಲ್ಲೂ ಇದೆ. ವಾಟ್ ಆರ್ ದೋಸ್ ಡಿಫ್ರೆನ್ಸಸ್?
table can be used for presenting all the information. Graph simplify complex information by using the images, empathizing the data pattern, trends, and are useful for summarizing, explaining, or exploring quantitative data. ಸೊ ಈ ಟೇಬಲ್ಸು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋದು ಇರುವಂಥ ಇನ್ಫಾರ್ಮೇಷನ್ ಮಾತ್ರ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಸ್ಟಿಮೇಟ್ ದಿ ಫ್ಯೂಚರ್. ಫ್ಯೂಚರನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಟೇಬಲ್ಲು ಅಷ್ಟು ಯೂಸ್ಫುಲ್ ಆಗಲ್ಲ. ಬಟ್ ಗ್ರಾಫ್ ಸಿಂಪ್ಲಿಫೈ ದಿ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನನ್ನು ಸಿಂಪ್ಲಿಫೈ ಮಾಡುತ್ತೆ. ಮತ್ತು ನಾಟ್ ಓನ್ಲಿ ದಟ್ ಸಮ್ಮರೈಸ್ ಮಾಡುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ, ಕ್ವಾಂಟಿಟೇಟಿವ್ ಡೇಟಾನ ಎಕ್ಸ್ಪ್ಲೋರ್ ಕೂಡ ಮಾಡುತ್ತೆ. ಎಕ್ಸ್ಪ್ಲೋರ್ ಇನ್ ದ ಸೆನ್ಸ್ ಎಸ್ಟಿಮೇಟ್ ಕೂಡ ಮಾಡುತ್ತೆ. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ಇಲ್ಲಿವರೆಗಿನ ಸೇಲ್ಸನ್ನು ತೊಗೊಂಡು ನಾವು ನೆಕ್ಸ್ಟ್ ಇಯರ್ ಸೇಲ್ಸನ್ನು ಕೂಡ ಫೋರ್ಕ್ಯಾಸ್ಟ್ ಮಾಡ್ಬೋದು. ಸೊ ಅದರಿಂದ ಇಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮೇಜರ್ ಅಡ್ವಾಂಟೇಜ್ ಇರೋದು ಗ್ರಾಫಲ್ಲಿ. ವಿ ಕ್ಯಾನ್ ಎಸ್ಟಿಮೇಟ್ ದಿ ಫ್ಯೂಚರ್ ವ್ಯಾಲ್ಯೂ ವಿತ್ ದಿ ಹೆಲ್ಪ್ ಆಫ್ ಗ್ರಾಫ್, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ವಿತ್ ದಿ ಹೆಲ್ಪ್ ಆಫ್ ಟೆಕ್ಸ್ಟ್ ಆರ್ table. While graphs are effective for presenting the large amount of data, they can be used in place of tables to present the small set of data. But tables small set of data na matra present ಮಾಡುತ್ತೆ. But graph maximum, that is present ಮಾಡುತ್ತೆ, maximum data na present ಮಾಡುತ್ತೆ. ಒಂದೇ ಡಯಾಗ್ರಾಮ್ಸ್ ಅಲ್ಲಿ ನಾವು ಬೇಕಾದಷ್ಟು ಡೇಟಾ ತೋರಿಸ್ಬೋದು. ಬಟ್ tables, small tables, because based on the ಪೇಪರ್ ಸೈಜನ್ನು ನೋಡಿಕೊಂಡು ನಾವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದರಿಂದ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೆಸೆಂಟ್ ಎಂಟೈರ್ ಇನ್ಫಾರ್ಮೇಷನ್ ಇನ್ ದಿ ಟೇಬಲ್. ಬಟ್ ಇನ್ ಕೇಸ್ ಆಫ್ ಟೇಬಲ್, ದಟ್ ಈಸ್ ಇನ್ ಕೇಸ್ ಆಫ್ ಗ್ರಾಫ್, ವಿ ಕ್ಯಾನ್ ಪ್ರೆಸೆಂಟ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜ್ ಆಸ್ ವೆಲ್ ಆಸ್ ದಿ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಟೇಬಲ್ ಆ್ಯಂಡ್ ಗ್ರಾಫ್. Next, come to diagrams. Now we are going to study the first part, that is graph include diagrams as well as the graph. So we are going to study the graphs. For diagrams first, diagrams are various geometrical shapes such as bar, circle, etc. Diagrams are used on scale but not and are not confined to points or lines. So points and lines ಅನ್ನು ಯೂಸ್ ಮಾಡ್ತೀವಿ ಅಂದರೆ ಅವೆಲ್ಲ ಗ್ರಾಫ್ಸ್ ಆಗುತ್ತೆ. ಬಟ್ ಡಯಾಗ್ರಾಮ್ಸ್ ಯೂಶಲಿ ಸ್ಕೇಲ್ ಬೇಸ್ಡ್ ಅಂತ ಹೇಳ್ತೀವಿ. ಸ್ಕೇಲ್ ಬೇಸ್ಡ್ ಅಂದರೆ ಅಳತೆ ತಗೊಂಡು ಮಾಡ್ಕೊಂಡು ಹೋಗುವಂಥದ್ದು. ಆದರೆ ಲೈನ್ ಗ್ರಾಫ್ಸ್ ಅಂದರೆ ಪಾಯಿಂಟ್ಸ್ ಮೇಲೆ ವರ್ಕೌಟ್ ಆಗ್ತಾ ಹೋಗುತ್ತೆ ಗ್ರಾಫ್ಸು. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಫ್ ಅಂಡ್ ಡಯಾಗ್ರಾಮ್ ಕೂಡ ಆಗುತ್ತೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಡಯಾಗ್ರಾಮ್ಸ್ ಆರ್ that is used based on the that is scale we are using. Not only that, these are drawn on the plain paper. So ಈ plain paper ಅಲ್ಲಿ ಡ್ರಾ ಮಾಡ್ತೀವಿ ಡಯಾಗ್ರಾಮ್ಸ್ ಅನ್ನ, ಬಟ್ ಗ್ರಾಫ್ ಅನ್ನ ಗ್ರಾಫ್ ಶೀಟ್ ಅಲ್ಲಿ ಹೆಚ್ಚು ಯೂಸ್ ಮಾಡ್ಕೋತೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ advantage of the diagrams. Let us start with the diagrams. What are the merits and demerits of the diagram? They present huge mass of quantitative data in a condensed form attractively. This is a major advantage. We already know that we can use the color, we can use the different size, different shapes. That's why they are very attractive. Even a layman can understand, because ಅಲ್ಲಿ ಏನು ನಮಗೆ ದಟ್ ಈಸ್ ಅಂಡರ್ಸ್ಟ್ಯಾಂಡ್, ದಟ್ ಈಸ್ ಕ್ಲಾರಿಟಿ ಅಥವಾ ಎಕ್ಸ್ಪ್ಲನೇಷನ್, ಹಿಡನ್ ಕಾನ್ಸೆಪ್ಟ್ ಏನೂ ಇರಲ್ಲ. ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರುತ್ತೆ, ಅರ್ಥ ಆಗುತ್ತೆ ಡೇಟಾ. ದೇ ಲೀವ್ ದಿ everlasting impression on the minds of the layman who are not interested in developing much time to see the numerical data. ಈ ನ್ಯೂಮರಿಕಲ್ ಡೇಟಾ ಅಥವಾ ಈ ಸಮರೈಸ್ ಫಾರಮ್ ಅಲ್ಲಿರುವಂಥ ಟೆಕ್ಸ್ಟ್ನ ಆಗಲಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅವುಗಳನ್ನ ಸ್ವಲ್ಪ ಡೆಪ್ತ್ ಸ್ಟಡಿ ಮಾಡಬೇಕು ಅಥವಾ ಒಂದು ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ ಬೇಕು. ಬಟ್ ಇಲ್ಲಿ ದಟ್ ಈಸ್ ಈ ಡಯಾಗ್ರಾಮ್ಸ್ ಅಲ್ಲಿ ಅಷ್ಟು ನಮಗೇನು ಬೇಕಾಗಿಲ್ಲ. ಜಸ್ಟ್ ನೋಡ್ತಿದ್ದಂಗೆ ಇಂಪ್ರೆಷನ್ಗೆ ನಮಗೆ ಅದು ಬೇಗ ಕ್ಯಾಚಿ ಆಗಿರುತ್ತೆ, ಅದರಿಂದ ಅರ್ಥ ಆಗೋಗುತ್ತೆ. ಸೊ ದಟ್ ಈಸ್ ವೈ more illiterate as well as illiterate can be convincible by the data. ಈ ಡೇಟಾ ಅಥವಾ ಡಯಾಗ್ರಾಮ್ಸ್ ಮೂಲಕ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಗುತ್ತೆ. ಓದ್ದವನು ಆಲ್ರೆಡಿ ಸ್ಟಡಿ ಮಾಡ್ತಾನೆ, ಓದ್ದಲೇ ಇರೋನ್ಗೂ ಅದು ಅರ್ಥ ಆಗುತ್ತೆ. They save time which would otherwise be lost in studying the numerical data. ಈ ಟೇಬಲ್ ಅಲ್ಲಿ ಹೆಚ್ಚು ಟೈಮನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ನೋಡಿ ಅದಕ್ಕೆ ಟೈಮ್ ವೇಸ್ಟ್ ಆಗ್ಬೋದು. ಬಟ್ ಡೇಟಾನಲ್ಲಿ ಹಾಗಾಗಲ್ಲ. ನೋಡಿದ ತಕ್ಷಣ ವಿಜುವಲ್ ಹೇಡ್ ಆಗಿರುತ್ತೆ, ನೋಡಿದ ತಕ್ಷಣ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ದೇ ಟೇಕ್ ದಿ ಎಂಟೈರ್ ಡೇಟಾ ವಿಸಿಬಲ್ ಅಟ್ ಗ್ಲಾನ್ಸ್. ಸೊ ಬಿಕಾಸ್ ಡೇಟಾನಲ್ಲಿ ಈ ಗ್ರಾಫ್ ಅಥವಾ ಡಯಾಗ್ರಾಮ್ಸ್ ಅಲ್ಲಿ ಎಂಟೈರ್ ಡೇಟಾ ಒಂದೇ ಸತಿ ನಮಗೆ
ಸಿಗುತ್ತೆ. ಸೊ ಅದರಿಂದ ಏನಾಗುತ್ತೆ, ವಿಷುವಲ್ ಗ್ಲಾನ್ಸ್ ಅನ್ನು ಕೊಡುತ್ತೆ. ಎಂಟೈರ್ ಡೇಟಾ ವಿಲ್ ಬಿ ಸೀನ್ ಅಟ್ ಎ ಟೈಮ್. ಸೊ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಡಯಾಗ್ರಾಮ್ಸ್ ಆರ್ ಗ್ರಾಫ್ಸ್? ಡಯಾಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಪ್ರೊವೈಡ್ ಓನ್ಲಿ ಎನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ. ಯಾವುದೇ ಆಗಲಿ ಕೂಡ ಇದು ಎಕ್ಸಾಕ್ಟ್, ಬಿಕಾಸ್ ವಿ ಆರ್ ಯೂಸಿಂಗ್ ದಿ ಸ್ಕೇಲ್ ಯೂಸ್ ಮಾಡ್ಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಯಾರು ಮೆಷರ್ಮೆಂಟ್ ಮೇಂಟೈನ್ ಮಾಡಲಿಲ್ಲ, ಆಟೋಮೆಟಿಕಲಿ ಅಪ್ರಾಕ್ಸಿಮೇಷನ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ಡಯಾಗ್ರಾಮ್ಸ್ ಆರ್ ಗ್ರಾಫ್. They are much useful to the common man than the expert. So that means ನಿಮ್ಮ ಕಾಮನ್ ಮ್ಯಾನ್, ದಟ್ ಮೀನ್ಸ್ ದ ಈಸಿಯೆಸ್ಟ್ ವೇ ಆಫ್ ಪ್ರೆಸೆಂಟಿಂಗ್ ದಿ ಡೇಟಾ ಅಂತಂದರೆ ನಾವು ಗ್ರಾಫ್ಸ್ ಅಂತ ಹೇಳ್ತೀವಿ, ಅಥವಾ ಡಯಾಗ್ರಾಮ್ಸು. ಅದರಿಂದ ಇದು ಕಾಮನ್ ಮ್ಯಾನ್, ದಟ್ ಮೀನ್ಸ್ ಟೆಕ್ನಾಲಜಿ ಗೊತ್ತಿರೋರ್ಗಾಗಲಿ ಟೆಕ್ನಾಲಜಿ ಗೊತ್ತಿಲ್ಲದವನಾಗಲಿ ಕೂಡ, ಕಾಮನ್ ಮ್ಯಾನ್ ಕೂಡ ಇದನ್ನು ಯೂಸ್ ಮಾಡ್ಲಿಕ್ಕೆ ಈಸಿ ಅಂತ ಹೇಳ್ತೀವಿ. ಡಯಾಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಆರ್ ನಾಟ್ ಅವೈಲಬಲ್ ಫಾರ್ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಆಫ್ ಡೇಟಾ. ಸೊ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಆಫ್ ಡೇಟಾಗೆ ಇದು ನಾಟ್ ಅವೈಲಬಲ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಅಂದರೆ ಫರ್ದರ್ ಕ್ಯಾಲ್ಕುಲೇಷನ್ ಏನು ಮಾಡ್ಬೋದು, ಅದಕ್ಕೆ ಅಷ್ಟೊಂದು ಯೂಸ್ಫುಲ್ ಆಗಲ್ಲ. ದೇ ಕೆನ್ ಬಿ ಈಸಿಲಿ ಮ್ಯಾನಿಪುಲೇಟೆಡ್. ದಟ್ ಈಸ್ ಸ್ಕೇಲನ್ನು ತೊಗೊಳ್ಬೇಕಾದ್ರೆ ನಾವು ಮಿಸ್ಯೂಸ್ ಮಾಡ್ಕೋಬೋದು, ಅಥವಾ ದಟ್ ಈಸ್ ಫೋರ್ಕಾಸ್ಟ್ ಮಾಡೋದು ಸರಿಯಾಗಿ ಮಾಡ್ದಲೇ ಇದ್ರೆ ಅಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡ್ಬೋದು. ಸೊ ದಿಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆಫ್ ಡಯಾಗ್ರಾಮ್ಸ್. ನೆಕ್ಸ್ಟ್ ಕಮ್ ಟು ಮೆರಿಟ್ಸ್ ಆಫ್ ಗ್ರಾಫಿಕ್ ಪ್ರೆಸೆಂಟೇಷನ್. ಇಲ್ಲಿ ನಾವು ಗ್ರಾಫ್ ಅಂತ ಅಂದಾಗ ಆಟೋಮೆಟಿಕ್ ಆಗಿ ವಾಟ್ ವಿ ಆರ್ ಗೋಯಿಂಗ್ ಟು ಶೋನ್ ಆನ್ ಗ್ರಾಫ್ ಶೀಟ್, ಲೈಕ್ ಎ ಲೈನ್ ಗ್ರಾಫ್, or it may be time series graph, or such graph, certain histogram, frequency curves. These are all octaves, polygons. These are all diagram as well as a graph allu torustave. So ee graphic representation allu what are the advantage and limitation? Graph is more attractive and impressive than the table of figures. That is correct. And then with the help of graph, comparison between the two or more phenomena can be made easily. ಎರಡರ ಮಧ್ಯೆ ಇರುವಂಥ ಕಂಪ್ಯಾರಿಷನ್ ಅನ್ನು, ಎರಡು ವೇರಿಯಬಲ್ ಮಧ್ಯೆ ಇರೋ ಕಂಪ್ಯಾರಿಷನ್ ಅನ್ನು ಈಸಿಯಾಗಿ ಮಾಡ್ಬೋದು. ಸಿನ್ಸ್ ದ ಡೇಟಾ ಬಿಕಮ್ ವಿಸಿಬಲ್ ಅಟ್ ಎ ಗ್ಲಾನ್ಸ್ ಇನ್ ಎ ಗ್ರಾಫ್, one can understand it easily, can study this tendency and fluctuation of the data. ಈ ಫ್ಲಕ್ಚುಯೇಷನ್ ಆಫ್ ದಿ ಡೇಟಾ ಅಥವಾ ಟೆಂಡೆನ್ಸಿನ ಈಸಿ, ದಟ್ ಮೀನ್ಸ್ ವಾಟ್ ಈಸ್ ದ ಫ್ಲಕ್ಚುಯೇಷನ್, ಡೇಟಾ ಓದೋಷ್ಟಕ್ಕೂ ಈ ವರ್ಷಕ್ಕೂ ಅಥವಾ ಈ ಒಂದು 10 years ಬ್ಯಾಕ್ ಹೇಗಿತ್ತು, ಈಗೇನಿತ್ತು, ಈ ಟೆಂಡೆನ್ಸಿ ಏನಿದೆ ಅಥವಾ ಫ್ಲಕ್ಚುಯೇಷನ್ ಏನಿದೆ ಅದನ್ನು ಈಸಿಯಾಗಿ ಸ್ಟಡಿ ಮಾಡ್ಬೋದು. The impression created by the figure presented in a tabular than those created by the figure presented in the tabular form. So ಏನು ನಮಗೆ ಇಂಪ್ರೆಷನ್ ಏನು ಡೇಟಾನಲ್ಲಿ, ದಟ್ ಈಸ್ ಟೇಬಲಲ್ಲಿ ಮಾಡಿರ್ತೀವಿ, ಅದಕ್ಕಿಂತ ಹೆಚ್ಚು ನಾವು ಆ ಇಂಪ್ರೆಷನನ್ನು ಫಿಗರ್ಸ್ ಅಥವಾ ಡಯಾಗ್ರಾಮಲ್ಲಿ ಇಟ್ಕೋಬೋದು. ಯಾಕೆಂದರೆ ಮೆಮೊರಿ ಎಫೆಕ್ಟ್, ಬಿಕಾಸ್ ಹಟ್ಟರ್ ನಂಬರ್ಸ್, ಅದು ಆ ನಂಬರ್ಸನ್ನು ರಿಮೆಂಬರ್ ಮಾಡ್ಕೊಳ್ಳೋದು ಕಷ್ಟ, ಅದನ್ನು ನೆನಪಿಟ್ಕೊಳ್ಳೋಕ್ಕಾಗಲ್ಲ ಟೇಬಲಲ್ಲಿ ಇರುವಂಥ ಡೇಟಾ ಅಥವಾ ನಂಬರ್ಸ್. ಬಟ್ ಅದ್ರ ಡಯಾಗ್ರಾಮ್ಸು ಅಟ್ರಾಕ್ಟಿವ್ ಆಗಿರುತ್ತೆ, ಆ ವಿಜುವಲೈಸ್ ಮಾಡ್ಕೊಂಡಾಗ ಅದನ್ನು ಹೆಚ್ಚು ದಿನದಲ್ಲಿ ನಮಗೆ ಜ್ಞಾಪಕ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ this diagram or graphic representation. Graphs are helpful in interpretation, extrapolation and forecasting. So ಈ ಗ್ರಾಫ್ಸ್ ಅಥವಾ ಡಯಾಗ್ರಾಮ್ಸ್ ಅನ್ನ ನಾವು ಇಂಟರ್ಪ್ರಿಟ್ ಮಾಡ್ಲಿಕ್ಕಾಗಲಿ ಫೋರ್ಕಾಸ್ಟ್ ಮಾಡಲಿಕ್ಕೆ ಈಸಿಯಾಗಿ ಉಪಯೋಗಿಸ್ಕೋಬಹುದು. Correlation between two series can be studied easily with the help of graph, and the relationship between the two variable or two series can be studied easily. Certain statistical measures like median, mode, quartiles can be determined by drawing the graph frequency distribution. ಕೆಲವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ, ಮೀಡಿಯನ್ಗಾಗಲಿ ಅವರೇಜಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಲೊಕೇಟ್ ಮಾಡಲಿಕ್ಕೂ ಕೂಡ ಗ್ರಾಫ್ ಯೂಸ್ ಮಾಡ್ಕೋಬೋದು. ಯಾಕೆ ಮೀಡಿಯನನ್ನು ಫಾರ್ಮುಲಾ ಹಾಕ್ದಲ್ಲೇ ಗ್ರಾಫಲ್ಲೇ ಫೈಂಡ್ ಔಟ್ ಮಾಡ್ಬೋದು, ಮೋಡನ್ನು ಕೂಡ ಅಷ್ಟೇ ಫಾರ್ಮುಲಾ ಯೂಸ್ ಮಾಡ್ದಲ್ಲೇ ಬೇಕಾದ್ರೆ ಗ್ರಾಫಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ದಿ ಗ್ರಾಫ್. It needs no special knowledge of the mathematics to understand the graph. That is also one of the advantage. Apart from simplicity, it saves the time, energy of the statistician as well as the observer. ಅದರಿಂದ ಇಲ್ಲಿ ಯಾರಿಗೆ ಇನ್ಫಾರ್ಮೇಷನ್ ಬೇಗ ಅರ್ಜೆಂಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ಸುತ್ತೆ, ಅಥವಾ ಇಮ್ಮಿಡಿಯೇಟಾಗಿ ನಾವು ಏನಾದರೂ ಪ್ರೆಸೆಂಟೇಷನ್ ಕೊಡಬೇಕು ಅಂತಂದಾಗ ಇಟ್ ಈಸ್ ಬೆಟರ್ ಟು ಯೂಸ್ ದಿ ಗ್ರಾಫ್ ದ್ಯಾನ್ ದಿ table. So these are all the advantage of graphic representation or diagrammatic representation. Certain limitations are also there. Graph may be misused by taking the false scale. So now diagrams alli graph alli
ಕಡಿಮೆ ಸ್ಕೇಲು ಅಥವಾ ಹೆಚ್ಚಿಗೆ ಸ್ಕೇಲ್ ತೊಗೊಂಡು ದಟ್ ಈಸ್ ಡೇಟಾ ನಮ್ಗೇನು ಬೇಕಾದರೂ ಮ್ಯಾನಿಪುಲೇಟ್ ಮಾಡಿಬಿಡ್ಬೋದು. ದಟ್ ಈಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಸಿನ್ಸ್ ಎ ಕರ್ವ್ ಶೋಸ್ ಟೆಂಡೆನ್ಸಿ ಆ್ಯಂಡ್ ಫ್ಲಕ್ಚುಯೇಷನ್, ಆ್ಯಕ್ಚುಯಲ್ ವ್ಯಾಲ್ಯೂಸ್ ಆರ್ ನಾಟ್ ನೋನ್. ಇಲ್ಲಿ ನಮಗೆ ಫ್ಲಕ್ಚುಯೇಷನ್ ಈವನ್ ಎಸ್ಟಿಮೇಷನ್ ಯೂಸ್ ಮಾಡ್ಕೋತೀವಿ, ಬಟ್ ಎಸ್ಟಿಮೇಟ್ಸನ್ನು ಆಲ್ವೇಸ್ ನಮಗೆ ಕರೆಂಟ್ ಪೊಸಿಷನ್ ಅನ್ನು ತೋರಿಸಲ್ಲ. ಎಸ್ಟಿಮೇಟ್ಸ್ ಅಂದರೆ ಅಂದಾಜು ಏನು ಮಾಡ್ತೀವಿ, ಎಸ್ಟಿಮೇಷನ್ಸ್ ಯಾವಾಗಲೂ ಅದು ಎಸ್ಟಿಮೇಷನ್ಸೇ ಆಗಿರುತ್ತೆ, ಬಟ್ ದೇ ಆರ್ ನಾಟ್ ರಿಯಲ್ ಟರ್ಮ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್. ಆ್ಯಕ್ಯುರಸಿ ಇಸ್ ರಾದರ್ ನಾಟ್ ಪಾಸಿಬಲ್ ಇನ್ ಗ್ರಾಫ್. ಅಕ್ಯುರೇಟಾಗಿ ತೋರಿಸ್ಲಿಕ್ಕೆ ಬರಲ್ಲ, ಬಿಕಾಸ್ ಸ್ಕೇಲ್ ಏನು ತಗೋತಾ ಇದ್ದೀವಿ ಅದು ವೇರಿಯೇಷನ್ ಆಗಿರುತ್ತೆ. ಸೊ ಅದರಿಂದ ಒಬ್ಬರಿಗೇನು ಬಂದಿರುತ್ತೆ ಅಷ್ಟೇ ಡೇಟಾ ಇಲ್ಲಿಂವರೆಗೂ ಬರೋಕ್ಕಾಗಲ್ಲ. ಗ್ರಾಫ್ ಕೆನಾಟ್ ಬಿ ಕೋಟೆಡ್ ಇನ್ ಸಪೋರ್ಟ್ ಆಫ್ ಸ್ಟೇಟ್ಮೆಂಟ್. ಗ್ರಾಫನ್ನು ಸ್ಟೇಟ್ಮೆಂಟ್ಗೆ ಸಪೋರ್ಟ್ ಆಗಿ ಕೊಡೋಕ್ಕಾಗಲ್ಲ. ಓನ್ಲಿ 1 or 2 ಕ್ಯಾರೆಕ್ಟರಿಸ್ಟಿಕ್ ಕೆನ್ ಬಿ ಡಿಪಿಕ್ಟೆಡ್ ಇನ್ ಗ್ರಾಫ್. 1 or 2 ವೇರಿಯಬಲ್ಸ್ ಮಾತ್ರ ತೋರಿಸ್ಬೋದು. ಲೈಕ್ ವೆರೈಟೀಸ್ ಅನ್ನು ತೋರಿಸೋದು ಸಾಕಾಗೋದಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್, ನಾವು ಟೇಬಲಲ್ಲಿ ವೆರೈಟೀಸ್ ಅನ್ನು ತೋರಿಸ್ತೀವಿ, ಬಿಕಾಸ್ ಎಕ್ಸ್ಟೆನ್ಷನ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಮಾಡ್ಕೊಂಡು ಬೇಕಾದಷ್ಟು ಇನ್ಫಾರ್ಮೇಷನ್ಸನ್ನು ಗ್ರಾಫ್ ಟೇಬಲಲ್ಲಿ ಕೊಡ್ಬೋದು. ಬಟ್ ಇಲ್ಲಿ ತಗೊಂಡಾಗ ಅಷ್ಟು ಇನ್ಫಾರ್ಮೇಷನ್ಸನ್ನು 2-3 ಕ್ಯಾರೆಕ್ಟರ್ಸ್ ಅಥವಾ 2-3 ಅಟ್ರಿಬ್ಯೂಟ್ಸನ್ನು ತೋರಿಸೋದು ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ. ದಿಸ್ ಆರ್ ದಿ ಮೇನ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಗ್ರಾಫ್ ಆರ್ ಡಯಾಗ್ರಾಮ್. ನೆಕ್ಸ್ಟ್ come to what is the difference between diagrams and graph. So diagram, they can be drawn on paper or plain paper or graph. ಎರಡನ್ನೂ ಯೂಸ್ ಮಾಡ್ಬೋದು ಡಯಾಗ್ರಾಮ್ಸ್ ಅನ್ನು ಹಾಕಬೇಕಾದ್ರೆ. ಬಟ್ ಗ್ರಾಫ್ಸ್ ಹಾಕ್ಬೇಕಾದ್ರೆ we have to use graph sheets only. So they can be drawn on graph paper only. So that is a difference. Line, bar, rectangle, circle, cubes are used in diagrams. ಸೊ ಲೈನ್ಸನ್ನು ಯೂಸ್ ಮಾಡ್ತೀವಿ, ಬಾರ್ಸು, ರೆಕ್ಟಾಂಗಲ್ಸು, ಸರ್ಕಲ್ಸು, ಕ್ಯೂಬ್ಸು, ಪಿಕ್ಚರ್ಸನ್ನು ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಮಾಡ್ತೀವಿ ಡಯಾಗ್ರಾಮ್ಸಲ್ಲಿ. ಬಟ್ ಹಿಯರ್ ಡಾಟೆಡ್ ಡ್ಯಾಶಸ್ ಆ್ಯಂಡ್ ಕರ್ವ್ಸ್ ಆರ್ ಯೂಸ್ಡ್ ಇನ್ ಎ ಗ್ರಾಫ್. ದಟ್ ಮೀನ್ಸ್ ಹಿಯರ್ ಗ್ರಾಫಲ್ಲಿ ಯೂಶಲಿ ಲೈನ್ ದಟ್ ಈಸ್ ಥಿಕ್ ಲೈನ್ಸಲ್ಲೂ ತೊಗೊಳ್ಬೋದು, ಅಥವಾ ಡಾಟೆಡ್ ಲೈನ್ಸಲ್ಲಿ ತೊಗೋಬೋದು, ಅಥವಾ ಡ್ಯಾಶೆಡ್ ಲೈನ್ಸಲ್ಲಿ ತೋರಿಸ್ಬೋದು. ಬಿಟ್ಟರೆ ಯಾವುದನ್ನು ಹೆಚ್ಚು ಯೂಸ್ ಮಾಡೋಕ್ಕಲ್ಲ. ದಟ್ ಈಸ್ ವೈ ಇಟ್ ಈಸ್ ನಾಟ್ ಪಾಸಿಬಲ್ ಟು ಶೋ ಮೆನಿ ವೆರೈಟೀಸ್ ಇನ್ ದಿ ಗ್ರಾಫ್, ಬಿಕಾಸ್ ವಿ ಹ್ಯಾವ್ ಓನ್ಲಿ ಫ್ಯೂ ಟೈಪ್ ಆಫ್ ಲೈನ್ಸ್. ಡಾಟೆಡ್ ಲೈನ್ಸಲ್ಲಿ ತೋರಿಸ್ಬೋದು, ಡ್ಯಾಶಸ್ಸು ಅಥವಾ ಥಿಕ್ ಲೈನ್ಸಲ್ಲಿ ತೋರಿಸ್ತಾ ಹೋಗ್ಬೋದು. ಅದರಿಂದ ಇಲ್ಲಿ ಹೆಚ್ಚು ವೆರೈಟೀಸನ್ನು ಗ್ರಾಫಲ್ಲಿ ತೋರಿಸ್ಲಿಕ್ಕಾಗಲ್ಲ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಫ್ರೆನ್ಸ್. ದೇ ಫಿನಿಶ್ ದ ಇನ್ಫಾರ್ಮೇಷನ್ ಅಪ್ರಾಕ್ಸಿಮೇಟ್ ಆಗಿ ತೋರಿಸ್ತಾ ಹೋಗುತ್ತೆ. ಯಾಕೆಂದರೆ ವಿ ಆರ್ ಡ್ರಾಯಿಂಗ್ ಆನ್ ದಿ ಪ್ಲೈನ್ ಶೀಟಲ್ಲಿ ಡ್ರಾ ಮಾಡಬೇಕಾದ್ರೆ ಹೆಚ್ಚು ಲೈನ್ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ದಟ್ ಈಸ್ ಸ್ಕೇಲ್ ಏನು ಇಟ್ಕೋತೀವಿ, ಆಟೋಮೆಟಿಕ್ಕಾಗಿ ವೇರಿಯೇಷನ್ ಮಾಡಿದ್ರೆ ಎಕ್ಸಾಕ್ಟ್ ಆನ್ಸರ್ ನಮಗೆ ಸಿಗ್ದಲ್ಲೇ ಇರ್ಬೋದು. ಡಯಾಗ್ರಾಮ್ಸಲ್ಲಿ ದೇ ಫಿನಿಶ್ ದ ಇನ್ಫಾರ್ಮೇಷನ್ ಇನ್ ಡೀಟೈಲ್, ಫಿನಿಶ್ ದ ಡೀಟೈಲ್ ಅಲ್ಲಿ ಇನ್ಫಾರ್ಮೇಷನ್ಸನ್ನು, ಬಿಕಾಸ್ ದರ್ ಇಸ್ ಎಕ್ಸಾಕ್ಟ್ ಮೆಷರ್ಮೆಂಟ್. ಗ್ರಾಫ್ ಶೀಟ್ಸಲ್ಲಿ ಎಕ್ಸಾಕ್ಟ್ 1 inch is equal to ವಾಟ್ ಅನ್ನೋದಕ್ಕೆ ಕರೆಕ್ಟಾಗಿ ನಮಗೆ ಮೆಷರ್ಮೆಂಟ್ ಇರುತ್ತೆ. ಸೊ ದಟ್ ಫೋರ್ ದೇ ಕೆನ್ ಬಿ ಶೋನ್ ಮೋರ್ ಅಪ್ರಾಕ್ಸಿಮೇಟ್ಲಿ ಇನ್ ಕೇಸ್ ಆಫ್ ಡಯಾಗ್ರಾಮ್. ಬಟ್ ಹಿಯರ್ಸ್ ಲಿಟ್ಲ್ ಬಿಟ್ ಪರ್ಫೆಕ್ಷನಿಗೆ ಬರ್ಬೋದು ಗ್ರಾಫ್ ಶೀಟ್ಸಲ್ಲಿ. ದೇ ಡಿಪಿಕ್ಟ್ ದಿ ಕೆಟಗರಿಯಲ್ ಆ್ಯಂಡ್ ಗ್ರಾಫಿಕಲ್ ಡೇಟಾ ಆಲ್ಸೋ. ಅಂಡ್ ದೆನ್ ಇಲ್ಲಿ ಚಿತ್ರದ ಮೂಲಕ ಅಥವಾ ಭೌಗೋಳಿಕವಾದ ಇನ್ಫಾರ್ಮೇಷನ್ಸನ್ನು ತೋರಿಸ್ಬೋದು. ದೇ ಡಿಪಿಕ್ಟ್ ದಿ ಟೈಮ್ ಸೀರೀಸ್ ಆ್ಯಂಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸನ್ನು ಮತ್ತು ಈ ಟೈಮ್ ಸೀರೀಸ್ ಅಂದರೆ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಏನು ಡಿಫ್ರೆನ್ಸ್ ಆಗ್ತಾ ಇದೆ ಒನ್ ಟೈಮ್ಗೂ ಅನದರ್ ಟೈಮ್ಗೆ, ಅದನ್ನು ಪ್ರೆಸೆಂಟ್ ಮಾಡುತ್ತೆ ಟೈಮ್ ಸೀರೀಸ್ ಗ್ರಾಫು. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ನಾವೇನು ಡೇಟಾ ತೊಗೊಂಡಿದ್ದೀವಿ ಅದನ್ನು ಕೂಡ ನಾವು ಲೊಕೇಟ್ ಮಾಡ್ಬೋದು. ಲೈಕ್ ಹಿಸ್ಟೋಗ್ರಾಮ್, ಅದೇ ಥರ ದಟ್ ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್, ಆಗೇವ್ಸ್, ಇವೆಲ್ಲ ಲೊಕೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ದೇ ಆರ್ ಬಟ್ ಇಲ್ಲಿ ಆ ಥರದ್ದು ಇನ್ಫಾರ್ಮೇಷನ್ಸನ್ನು ಮಾಡೋಕ್ಕೆ ಬರಲ್ಲ. ದೇ ಡಿಪಿಕ್ಟಿಂಗ್ easy to draw. Graphs are more easy than the diagrams. Diagramsಗಿನ್ನ ಗ್ರಾಫ್ಸನ್ನು ಡ್ರಾ ಮಾಡೋದು ಈಸಿ. ನೆಕ್ಸ್ಟ್ come to that is before drawing the diagrams and graph, what rules and regulations we have to follow, that are here given here.
These are nothing but the rules for construction of diagrams and bar graph. So diagrams ಮತ್ತೆ ಗ್ರಾಫ್ ಹಾಕೋಕೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಗೊಳ್ಬೇಕು ಅಥವಾ ಫಾಲೋ ಮಾಡಬೇಕು ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೆ. So first and foremost, title. Every diagram and graph must be given suitable title. That means what diagram it is, what is the title that should be given. Heading should be given for each diagram and each that is graph. ಎಲ್ಲದಕ್ಕೂ ಹೇಗೆ ನಾವು ಟೇಬಲ್ ಹೆಡಿಂಗ್ ಕೊಡ್ತೀವಿ ಅದೇ ತರ ಇಲ್ಲೂ ಕೂಡ ಅಷ್ಟೇ ಡಯಾಗ್ರಾಮ್ ಮತ್ತೆ ಗ್ರಾಫಿಗೆ ಹೆಡಿಂಗ್ ಅನ್ನ ಕೊಡಬೇಕು. Title should be communicate and details of the data presented in that diagram. So title should be communicate ಆಗಿರ್ಬೇಕಾಗುತ್ತೆ. That means what it represent, ಆ ಡೇಟಾನ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಅದನ್ನ ಕಮ್ಯುನಿಕೇಟ್ ಕೊಡುತ್ತಾ ಇರುವಂತ ಕಮ್ಯುನಿಕೇಟ್ ಮಾಡೋ ತರ ಇರಬೇಕು ಟೈಟಲ್. that means it should be related to data. That is important. Scale. As regarding the guiding principles, scale should be selected consistent with the size of the paper and nature of the data to be displayed. ಅಂದ್ರೆ ನಿಮ್ಮ ಶೀಟಿನ ಸೈಜ್ ಹೇಗಿದೆ ಅದರ ಪ್ರಕಾರ ಸ್ಕೇಲ್ ತಗೋಬೇಕು. ತುಂಬಾ ಸ್ಮಾಲ್ ಡಯಾಗ್ರಾಮ್ ಸ್ಕೇಲು ತಗೋಬಾರ್ದು ಅಥವಾ ದೊಡ್ಡ ಸ್ಕೇಲು ತಗೊಳ್ಬಾರ್ದು. ಸೊ ಸ್ಕೇಲ್ ದಟ್ ಈಸ್ ಪ್ರಪೋರ್ಷನೇಟ್ ಆಗಿರ್ಬೇಕು. ನಿಮ್ಮ ಡಯಾಗ್ರಾಮು ಪೇಪರ್ ಹೇಗಿದೆ ಸೈಜು, ಆ ಪೇಪರ್ ಸೈಜಿಗೆ ಪ್ರಪೋರ್ಷನ್. ವೆರಿ ಲಾರ್ಜ್ ಶೀಟ್ ಬಟ್ ವಿ ಆರ್ ಡ್ರಾನ್ ವೆರಿ ಸ್ಮಾಲ್ diagram, it is not proportionate because small adu attractive ಆಗಿರೋದಿಲ್ಲ. So and it is not considered as a good presentation also. So scale should be taken proportionately. That is also one of the major rules that should be followed. And either too small too big ಎರಡೂನು ತಗೋಬಾರ್ದು, proportionate ಆಗಿ ತಗೊಳ್ಬೇಕು. Width and height. A proper proportion between width and height of the diagram should be maintained to make it look attractive and understandable. This is also height to weight. ಎರಡು proportionate ಆಗಿ ಇರಬೇಕು ಅಂತ ಹೇಳ್ತೀವಿ. So ತುಂಬಾ ಹಗ್ಗಲವಾಗೂ ಇರಬಾರ್ದು, ತುಂಬಾ ಹೈಟ್ ಅಲ್ಲಿ ಬರೀ ಉದ್ದಕ್ಕೆ ಡ್ರಾ ಮಾಡಬಾರ್ದು. ಸೊ ಎರಡು ಕೂಡ ಪ್ರಪೋರ್ಷನೇಟ್ ಆಗಿ ತಗೊಳ್ಬೇಕು ಡಯಾಗ್ರಾಮ್. ದೆನ್ ಓನ್ಲಿ ವಿ ವಿಲ್ ಇಟ್ ಲುಕ್ ಅಟ್ರಾಕ್ಟಿವ್ ಅಂಡ್ ಅಂಡರ್ಸ್ಟ್ಯಾಂಡಬಲ್. ಅದರ್ವೈಸ್ ಇಟ್ ಬಿಕಮ್ ಎ ದಟ್ ಈಸ್ ಅಪೋಸಿಟ್ ಮ್ಯಾನರ್ ಆಫ್ ಪ್ರೆಸೆಂಟಿಂಗ್ ದಿ ಡೇಟಾ ಆಗೋಗುತ್ತೆ. ಸೊ ಅದರಿಂದ ಇದನ್ನು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ವಿಡ್ತ್ ಮತ್ತೆ ಹೈಟು ಎರಡು ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ಇಂಡೆಕ್ಸ್ ಮೀನ್ಸ್ ಹಿಯರ್ ನೀವು ಸಪೋಸ್ ಒಂದು ಡಯಾಗ್ರಾಮ್ಸ್ ಅನ್ನ ಏನೇನು ಕಲರ್ಸ್ ಯೂಸ್ ಮಾಡಿರ್ಬೋದು, ಒಂದೊಂದು ಇಯರ್ಗೆ ಒಂದೊಂದು ಕಲರ್ ಯೂಸ್ ಮಾಡಿರ್ಬೋದು, ಅಥವಾ ಒಂದೊಂದು ಕ್ವಾಂಟಿಟಿಗೆ ಒಂದೊಂದು ಕಲರ್ಸ್ ಯೂಸ್ ಮಾಡಿರ್ಬೋದು, ಲೈನ್ ಯೂಸ್ ಮಾಡಿರ್ಬೋದು, ಅಥವಾ ಡಿವೈಡ್ ಮಾಡಿರ್ಬೋದು. ಸೊ ಅದನ್ನೆಲ್ಲ ನೀವು ಇಂಡೆಕ್ಸ್ ಅಂದ್ರೆ ಇಟ್ ಈಸ್ ಬಟ್ ಶೋ. ಇಂಡೆಕ್ಸ್ ಅಂದ್ರೆ ಇಂಡೆಕ್ಸ್ ಫಿಂಗರ್ ಮೀನ್ಸ್ ಅದನ್ನ ಒಂದು ಇದೇನು ಹೇಳ್ತಾ ಇದೆ, ವಾಟ್ ಇಟ್ ಈಸ್ ಇಂಡಿಕೇಟಿಂಗ್ ದಟ್ ವಿ ಹ್ಯಾವ್ ಟು ಶೋ. ಅದರಿಂದ ಇಂಡೆಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಏನು ಕಲರ್ ಯೂಸ್ ಮಾಡ್ತಿದ್ದೀರಾ, ಯಾವ ಲೈನ್ಸ್ ಯೂಸ್ ಮಾಡ್ತಿದ್ದೀರಾ, ಇವೆಲ್ಲದನ್ನು ಕೂಡ ಮತ್ತೆ ಎಷ್ಟು ಸ್ಕೇಲ್ ತಗೊಂಡಿದ್ದಾರಾ, ಎಕ್ಸ್ ಆಕ್ಸಿಸ್ ಮೇಲೆ ವೈ ಆಕ್ಸಿಸ್ ಮೇಲೆ ಆಗಲಿ, ಅಥವಾ ಎಷ್ಟೆಷ್ಟು ಹೈಟು ವೆಯ್ಟಿನ 1 ಸೆಂಟಿಮೀಟರ್ ತಗೊಂಡಿದ್ದೀರಾ, 2 ಸೆಂಟಿಮೀಟರ್ ತಗೊಂಡಿದ್ದೀರಾ, ಈ ಥರದ್ದೆಲ್ಲನೂ ಕೂಡ ಇಂಡೆಕ್ಸ್ ಅಲ್ಲಿ ತೋರಿಸ್ಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೂಲ್, ಮೇಜರ್ ರೂಲ್. ನೀಟ್ ಅಂಡ್ ಸಿಂಪಲ್, ಇಟ್ ಈಸ್ ಕಾಮನ್. To be effective ಆಗಿರಬೇಕು ಅಂದ್ರೆ ಡಯಾಗ್ರಾಮ್ ಶುಡ್ ಬಿ ಪ್ರಿಪೇರ್ಡ್ ನೀಟ್ಲಿ, ದೇ ಶುಡ್ ಬಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಕಂಬರ್ಸಮ್ ಆಗಿರಬಾರ್ದು, ಇಟ್ ವಿಲ್ ಬಿ ಮೋರ್ ಓವರ್ಲೋಡ್ ಆಗು ಕೂಡ ಆಗಿರಬಾರ್ದು. ಇಟ್ ಶುಡ್ ಬಿ ಸಿಂಪಲ್ ಅಂಡ್ ದೆನ್ ಇಟ್ ಶುಡ್ ಬಿ ಅಟ್ರಾಕ್ಟಿವ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೂಲ್ ದಟ್ ಶುಡ್ ಬಿ ಫಾಲೋಡ್. ಸೊ ನಾವು rules and regulation we have studied. In this session what we have studied, that is a third tool that can be used in presentation of the data, that is graph and diagrams. That is the introduction. In this chapter we are begin. So here we have studied about the graphs and diagrams, how it is to be drawn, what are the precaution rules and regulations to be followed, and then what is the difference between diagram and graph. All are studied in this unit. So but pictorial, in this section we have discussed about presentation of the data in the form of diagram. It is nothing but pictorial representation of the data. That is pictorial, ಚಿತ್ರದ ಮೂಲಕ ಡೇಟಾನ ತೋರಿಸೋದೇನಿದೆ ಅಥವಾ ಬರೆಯೋದೇನಿದೆ, ಪ್ರೆಸೆಂಟ್ ಮಾಡೋದೇನಿದೆ, that is called as diagrammatic representation of the data ಅಂತ ಹೇಳ್ತಾ ಇರೋದು. ಅದರಿಂದ pictorial, ಚಿತ್ರದ ಮೂಲಕ ತೋರಿಸ್ತಾ ಇದೀವಿ ಡೇಟಾನ.
Data can be presented as a diagram as well as in the graph. ಎರಡು ಮೆಥಡ್ ಅಲ್ಲಿ ನಾವು ತೋರಿಸ್ಬೋದು, ಗ್ರಾಫ್ ಅಲ್ಲಿ ಆದ್ರೂ ಮಾಡ್ಬೋದು ಅಥವಾ ಡಯಾಗ್ರಾಮ್ಸ್ ಆದ್ರೂ ಚಿತ್ರದ ಮೂಲಕ. ಅಂದ್ರೆ ಡಯಾಗ್ರಾಮ್ಸ್ ಅಂದ್ರೆ ಆಲ್ರೆಡಿ ಹೇಳಿದೆ, ಇಟ್ ಈಸ್ ನಥಿಂಗ್ ಬಟ್ ಬೈ ಯೂಸಿಂಗ್ ಬಾರ್ಸ್, that is pie, arcs, rectangles, we can present the data. Geometrical shapes ಅಂತ ಏನ್ ಹೇಳ್ತೀವಿ, ಆ geometrical shapes ಮೂಲಕ ಪ್ರೆಸೆಂಟ್ ಮಾಡಿದಾಗ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಅದೇ ನೀವು ಅದನ್ನ ಪ್ಲೇನ್ ಪೇಪರ್ ಅಲ್ಲಾದ್ರೂ ಬರಿಬಹುದು, ಬಟ್ ಈ ಗ್ರಾಫ್ ಅನ್ನ ಯೂಶಲಿ ಲೈನ್ಸ್ ಅನ್ನ ಯೂಸ್ ಮಾಡ್ತೀವಿ. Geometrical line is also part of the geometry, but it is more used in graph than the your dotted line ಇರ್ಬೋದು, ಸ್ಟ್ರೈಟ್ ಲೈನ್ ಇರ್ಬೋದು, zigzag ಲೈನ್ ಇರ್ಬೋದು, ಥಿಕ್ ಲೈನ್ ಇರ್ಬೋದು. ಆ ಲೈನ್ಸ್ ಅನ್ನ ಯೂಸ್ ಮಾಡಿಕೊಂಡು ಗ್ರಾಫ್ ಹಾಕ್ತೀವಿ. ದಟ್ ಈಸ್ ದ ಡಿಫರೆನ್ಸ್. ವೈಲ್ ಡ್ರಾಯಿಂಗ್ ಎ ಡಯಾಗ್ರಾಮ್, ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆರ್ ಟು ಬಿ ಕನ್ಸಿಡರ್. ದೇ ಆರ್ ಆಲ್ಸೋ ಡಿಸ್ಕಸ್ಡ್ ಹಿಯರ್. ಅದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ದೀಸ್ ಆರ್ ಆಲ್ ದಿ ಇನ್ಫಾರ್ಮೇಶನ್ we have covered during this session. So now I am concluding this session. Thank you.